ಒಲಿಂಗ್. ಓಕೆ ಚೆನ್ನಾಗಿ ಬಂದಿದೆ. ಓಕೆ ನಾಗಭೂಷಣ್ ಜಿ, ಇವರು ನಮ್ಮ ಮಧ್ಯಾಹ್ನ ಮೂವಿ ಕ್ಯಾಮ್ರಾಮ್ಯಾನು ಮತ್ತು ಫೋಟೋಗ್ರಫಿ ನಾಗಭೂಷಣ್ ಪೂಜಾರ್ ಅಂತ. ಸಿನಿಮಾನ ತುಂಬ ಚೆನ್ನಾಗಿ ಮುಗಿಸ್ಕೊಟ್ಟಿದ್ದಾರೆ. ಇವತ್ತು ಪ್ರೊಮೋ ಶೂಟ್ ಆಯಿತು, ಪ್ರೊಮೋ ಶೂಟು ಕೂಡ ಚೆನ್ನಾಗಿ ಮಾಡಿದ್ದಾರೆ. ನಾವೇನು ಹೇಳಿದ್ದೀವಿ ಅದಕ್ಕಿಂತ ಚೆನ್ನಾಗಿ ಫ್ರೇಮ್ನ ಇಟ್ಟು ತುಂಬ ಕಷ್ಟಪಟ್ಟು ವರ್ಕ್ ಮಾಡಿದ್ದಾರೆ ಡೇ ಆ್ಯಂಡ್ ನೈಟ್. ಈ ವರ್ಕು ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಥಿಯೇಟ್ರಿಗೆ, ನಿಮ್ಮ ಹತ್ತಿರದ ಥಿಯೇಟ್ರ್ಗಳಲ್ಲಿ ರಿಲೀಸ್ ಆಗುತ್ತೆ. ನೋಡಿ ಹರಿಸಿ ಆಶೀರ್ವಾದ ಮಾಡಿ. ಆ್ಯಕ್ಚುಲಿ ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಆರ್ಯ ಅಂತ. ಆ್ಯಕ್ಚುಲಿ ಈ 3 ಮೂವಿ ನಾನು ಜೊತೆಲಿ ಕೆಲಸ ಮಾಡಿದ್ದೀನಿ. ಈ ಮೂವಿಗೆ ನನಗೆ ಒಂದು DOP ಕೊಡ್ತಾರೆ ಮಧ್ಯಾಹ್ನ ಅಂತ. ಇದು ಆ್ಯಕ್ಚುಲಿ ವಿಭಿನ್ನವಾಗಿ ಒಂದು ಮೂಡಿ ಬಂದಿದೆ. ಆ್ಯಕ್ಚುಲಿ ಅವರು ಬೇರೆ ಬೇರೆ ಲುಕ್ಕಲ್ಲಿ ಒಂದು ಬಂದಿದ್ದಾರೆ. ಸರ್ ನನಗೆ ಈ ಥರ ಬೇಕು ಅಂತ ಹೇಳ್ತಾರೆ. ಅದನ್ನು ನಾನು ಒಂದು ಬೇರೆ ರೀತಿಯಲ್ಲಿ ಒಂದು ಫ್ರೇಮ್ ಕಂಪ್ಲೀಟ್ ಮಾಡಿಕೊಂಡು ಇವತ್ತು ಔಟ್ಡೋರಲ್ಲಿ ಫೋಟೋ ಶೂಟ್ ಮಾಡಿಕೊಂಡು ಒಂದು ಪ್ರೊಮೋ ಶೂಟ್ ಮಾಡಿದ್ದೀನಿ. ಬಟ್ ಒಂದು ತುಂಬ ಖುಷಿ ಆಗುತ್ತೆ ಜೊತೆ ವರ್ಕ್ ಮಾಡಬೇಕಾದ್ರೆ. ಹೀರೋ ರೈಟರ್ ವಿತ್ ಲಿರಿಕಲ್ಲೂ ಮಾಡ್ತಾರೆ ಇವರು, ಆರ್ಯ ಅಂತ. ಇವರು ಒಬ್ಬ ಲಚ್ಚರ್, ಇವರು ಮೈಸೂರಲ್ಲಿ ಕೆಲಸ ಮಾಡ್ತಾರೆ. ಇದು ಆ್ಯಕ್ಚುಲಿ ಇವ್ರಿಗೆ ಸಪೋರ್ಟ್ ಆಗಿ ನಿಂತಾರೋ ಆ್ಯಕ್ಚುಲಿ ಶರಣ್ ಜಿ ಅಂತ. ಅವರು ಒಬ್ಬ ಡೈರೆಕ್ಟರ್, ತುಂಬ ಒಂದು ಅದ್ಭುತವಾಗಿ ಕೆಲಸಗಾರ ಅವರು. ಆ್ಯಕ್ಚುಲಿ ಹೇಗೆ ಅಂತಂದರೆ ಇದು ಸಮಾಗಮ ಆಗಿದೆ. ಇದು ಏನೇ ಮಾಡಿದ್ರು ಇವರ ಒಂದು ಮಾರ್ಗದರ್ಶನದಲ್ಲಿ ನಾನು ಮಾಡಿದ್ದೀನಿ. ಇದು ಅತಿ ಶೀಘ್ರದಲ್ಲಿ ಬೆಳ್ಳಿ ತೆರಿಗೆ ಬರುತ್ತೆ. ಇದೊಂದು ಸೋಷಿಯಲ್ ಪ್ಲಾಟ್ಫಾರ್ಮ್, ಇನ್ಸ್ಟಾ ಫೇಸ್ಬುಕ್ ಪ್ಲಾಟ್ಫಾರ್ಮಲ್ಲಿ ಬರುತ್ತೆ. ನಾವು ಏನೇ ಒಂದು ವರ್ಕ್ ಮಾಡಿದರೆ ನಿಮ್ಮಂಥ ಕಲಾಭಿಮಾನಿಗಳು, ಕಲಾ ದೇವರುಗಳಂತರ ಅಪ್ಪು ಸರ್ ಆಗ್ಬೋದು, ಆ್ಯಕ್ಚುಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅದು ಹೇಳಿದ್ದಾರೆ. ಯಾಕೆಂದರೆ ನಮ್ಮ ಪುಟ್ಟ ಒಂದು ಕಲಾವಿದ್ರನ್ನ ಒಂದು ಯಾರು ಹೀರೋ ಆಗಿ ಒಂದು ಇಂಡಸ್ಟ್ರಿಲಿ ತೊಗೊಂಡು ಬಂದು ನಾವು ಹೇಗೋ ಒಂದು ಔಟ್ಡೋರಲ್ಲಿ ನಿದ್ದೆ ಇಲ್ದಲೆ ಊಟ ಇಲ್ದಲೆ ಮಾಡಿರ್ತೀವಿ. ಆ ಕಾನ್ಸೆಪ್ಟ್ನ ಬೇರೆ ರೀತಿ ನೀವು ಅನುಗ್ರಹಿಸಿ, ಅಂದರೆ ಬೇರೆ ಪ್ಲಾಟ್ಫಾರ್ಮಲ್ಲಿ ನೋಡಿ ಆಶೀರ್ವಾದ ಮಾಡಿದಾಗ ಮಾತ್ರ ಇದು ಇಂಥ ಕಲಾವಿದರಿಗೆ ನೆಕ್ಸ್ಟ್ ಒಂದು ಅಪ್ಕಮಿಂಗ್ ಬೇರೆ ಒಂದು ಪ್ಲಾಟ್ಫಾರ್ಮ್ ಮೂವಿ ಮಾಡೋದಕ್ಕೆ ಇವ್ರಿಗೊಂದು ಅವಕಾಶ ಸದ್ಬಳಕೆ ಆಗುತ್ತೆ. ಬಟ್ ವಂಡರ್ಫುಲ್ ಆರ್ಯ, ತುಂಬ ಖುಷಿ ಆಗುತ್ತೆ ಆರ್ಯ. ಬೇಕಾದ್ರೆ ನಾನು ಹೇಳಿದ್ದು ಒಂದು ಶಾರ್ಟ್ ಅಂತೆಲ್ಲ ಇದು ಮಾಡಿದ್ದೀನಿ ಅಂತಲ್ವಾ, ಖುಷಿ ಆಗುತ್ತೆ. ನೀವು ಮಾಡಿದ ಒಂದು ವರ್ಕ್ನ ನಮಗೆ ಹೇಳ್ಬೇಕಂತ ನೀವು ನಮ್ಮನ್ನು ಹರಿಸ್ಬೇಕಾಗತ್ತೆ. ಬಟ್ ಇಲ್ಲಿ ಸಮಾಗಮ ವರ್ಕ್ ಮಾಡಿದ್ದೀವಿ ನಾವು ಹೇಳಿ ಫ್ರೇಮಲ್ಲಿ ಇವ್ರು ಬಂದಿದ್ದಾರೆ. ಅದರಿಂದ ನಾವು ಖಂಡಿತ ಇದನ್ನು ಬೇರೆ ರೀತಿಯಲ್ಲಿ ನಾವು ಕೊಡ್ತೀವಿ. ಬೇಗನೆ ನಿಮ್ಮ ಪರದೆ ಮೇಲೆ ಬರುತ್ತೆ. ಇಂಥ ಒಬ್ಬ ಕಲಾವಿದನ ನಮ್ಮ ಒಂದು ಟೆಕ್ನಿಕ್ ಟೀಮ್ನ ನೀವು ಹರಿಸಿ ಆಶೀರ್ವಾದ ಮಾಡಿದ್ರೆ ಧನ್ಯವಾದಗಳು.